जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಮಾವುತ ನಿನ್ನ ತಂಗಿಯ ಮಕ್ಕಳನ್ನ ಕೊಲಿಸೋದು ಹೇಗಪ್ಪ ಅಂತ ಕಂಸನ ಬಳಿಯಲ್ಲಿ ಕೇಳಿದಾಗ ಮಹಾ ದುರ್ಬುದ್ಧಿಯಾದಂತಹ ಕಂಸ ತನ್ನ ಜನ್ಮ ರಹಸ್ಯವನ್ನು ಇಡೀ ಸಭೆಯಲ್ಲಿ ಹೇಳ್ತಾ ಇದ್ದಾನೆ. ಇತ್ಯುಕ್ತಸ್ತೇನ ಕಂಸಸ್ತು 10ನೇ ಸ್ಕಂದದ 34ನೇ ಅಧ್ಯಾಯದ 28ನೇ ಶ್ಲೋಕ. ಇತ್ಯುಕ್ತಸ್ತೇನ ಕಂಸಸ್ತು ಮಹಾಮಾತ್ರೇಣ ದುರ್ಮತಿಃ ಉವಾಚ ಭೂಯೋ ವಚನಂ ಸಮೇತಾನ್ನ ಶ್ರಾವಯನ್ ನೃಪ. ಹೀಗೆ ಮಾಹುತ ದುರ್ಬುದ್ಧಿಯಿಂದಾಗಿ ಈ ತುಂಬಿದ ದೊಡ್ಡದಾದ ಸಭೆಯಲ್ಲಿ ತನ್ನ ಜನ್ಮ ರಹಸ್ಯವನ್ನ ಮತ್ತೆ ಮತ್ತೆ ಎಲ್ಲರಿಗೂ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ. ಇಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಗುಪ್ತವಾದ ವಿಷಯ ಇದು. ಈ ವಿಷಯವನ್ನ ಇಡೀ ಸಭೆಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ನನ್ನ ಮಾತನ್ನ ಎಲ್ಲರೂ ಕೇಳು ಮರೆತು ಬಿಡಬೇಡಿ, ಗಟ್ಟಿಯಾಗಿ ನೆನಪಿಟ್ಕೊಳ್ಳಿ. ನಿಮಗೆಲ್ಲ ಅನ್ನಿಸ್ತಾ ಇರತ್ತೆ ನಾನೆಲ್ಲ ಯದುಗಳಲ್ಲಿ ದ್ವೇಷವನ್ನು ಮಾಡ್ತಾ ಇದ್ದೇನೆ, ಸುಮ್ನೆ ಯಾಕೆ ಈ ಯದುಗಳಲ್ಲಿ ಕಂಸ ದ್ವೇಷ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಅದಕ್ಕೆ ಕಾರಣ ಏನು ಅಂತ ನಾನು ಇವತ್ತು ನಿಮಗೆ ಹೇಳ್ತೇನೆ. ಶೃಣುಧ್ವಮೇತದ್ವಚನಂ ಮಯೋದಿತಂ ನಿಶಮ್ಯ ಸರ್ವೇ ಹೃದಯ ಧಾರಯಂತು ತತ್. ಹೇಳಿದ ವಿಷಯವನ್ನು ಕೇಳಿ ಗಮನ ಇಟ್ಟು ಕೇಳಿಸಿಕೊಂಡು ಮನಸ್ಸಿನಲ್ಲಿ ಗಟ್ಟಿಯಾಗಿ ಅದನ್ನು ಧಾರಣೆ ಮಾಡಿಕೊಳ್ಳಿ. ಏನಾಹಮೇತೇಶ್ವ ಸುಹೃತ್ತ ಅಸುಹೃತ್ವಮಾದಿತಃ ಚರಾಮಿ ಬಂಧುಷ್ವಪಿ ತಸ್ಯ ಕಾರಣಂ. ನಾನು ಯಾಕೆ ನನ್ನ ಬಂಧು ಬಾಂಧವರಲ್ಲಿ ದ್ವೇಷ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ನಿಮಗೆ ಕಾರಣವನ್ನು ಹೇಳಿಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಏನದು? ನನ್ನ ತಾಯಿ ಬಹಳ ಒಳ್ಳೆಯವಳು, ಪತಿವ್ರತೆಯಾದವಳು, ಬಹಳ ಸುಂದರಿ ನನ್ನ ತಾಯಿ. ಅರಮನೆಯ ಉದ್ಯಾನವನದಲ್ಲಿ ಸಂಚಾರ ಮಾಡ್ತಾ ಇದ್ದಾಳೆ. ಎಲ್ಲ ವಸಂತ ಮಾಸದಲ್ಲೆಲ್ಲ ಹೂಗಳೆಲ್ಲ ಅರಳಿ ಮರಕ್ಕೆಲ್ಲ ಕಾಂತಿಯನ್ನ ತಂದು ಕೊಡ್ತಾ ಇದೆ. ಅಷ್ಟು ಚೆನ್ನಾಗಿ ಪ್ರಕಾಶಮಾನವಾಗಿದೆ. ದುಂಬಿಗಳೆಲ್ಲ ಗುಂಪು ಗುಂಪಾಗಿ ಹಾರಾಡ್ತಾ ಇವೆ. ಕೋಗಿಲೆಗಳೆಲ್ಲ ಇಂಪಾದ ಧ್ವನಿಯನ್ನ ಮಾಡ್ತಾ ಇದೆ. ನವಿಲುಗಳೆಲ್ಲ ನರ್ತನ ಮಾಡ್ತಾ ಇದೆ. ಹೀಗೆ ಇಡೀ ಅನೇಕ ಮರಗಳನ್ನೆಲ್ಲ ವ್ಯವಸ್ಥಿತವಾಗಿ ಬೆಳೆಸಿದ್ದಾರೆ. ಅಂತಹ ಅತ್ಯುನ್ನತವಾದಂತಹ ಉದ್ಯಾನವನ ಇದೆ. ವಸಂತ ಕಾಲ ಬೇರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಗ ತಾನೇ ಋತುಸ್ನಾತಳಾಗಿ ಶುದ್ಧಳಾಗಿದ್ದಾಳೆ.
ತನ್ನ ಪತಿಯನ್ನ ಮನಸ್ಸಿನಲ್ಲಿ ನೆನಪಿಸಿಕೊಳ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ. ಇಂತಹ ಈ ಕಾಲದಲ್ಲಿ ಏನೇ ದ್ರುಮಿಲ ಅಂತ ಒಬ್ಬ ಗಂಧರ್ವ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇದ್ದಾನೆ. ಅಲ್ಲಿ ಕೆಳಗಡೆಯಲ್ಲಿ ನೋಡಿದರೆ ನನ್ನ ತಾಯಿ ಒಬ್ಬಳೇ ಸಂಚಾರ ಮಾಡ್ತಾ ಇದ್ದಾಳೆ. ಅದನ್ನು ಗಮನಿಸಿದ. ಗಂಧರ್ವ ಆದ್ರಿಂದಾಗಿ ಮತ್ತೊಬ್ಬರ ಮನಸ್ಸಿನಲ್ಲಿ ಏನು ವಿಚಾರಗಳು ನಡೆಯುತ್ತೆ ಅನ್ನೋದನ್ನ ಅವನು ತಿಳಿಯುವ ಸಾಮರ್ಥ್ಯ ಉಳ್ಳವನಾಗಿದ್ದ. ಮನಸ್ಸನ್ನು ಓದುವ ಶಕ್ತಿ ಆ ದ್ರುಮಿಲನಿಗಿತ್ತು. ಆ ಯೋಗ ಸಿದ್ಧಿ ಇದ್ದಿದ್ರಿಂದ ನನ್ನ ತಾಯಿಯ ತನ್ನ ಪತಿಯನ್ನ ಸೇರಬೇಕು ಅನ್ನುವಂತಹದ್ದನ್ನ ಗ್ರಹಿಸಿ ನನ್ನ ತಂದೆಯಾದಂತಹ ಉಗ್ರಸೇನಂತಹದ್ದೇ ರೂಪ, ಶರೀರ ಮುಂತಾದವುಗಳೆಲ್ಲವನ್ನ ತೆಗೆದುಕೊಳ್ತಾ ಇದ್ದಾನೆ. ನನ್ನ ತಾಯಿ ಪತಿವ್ರತೆ, ಬಯಸಿದ್ದು ಗಂಡನನ್ನೇ. ಈ ದ್ರುಮಿಲ ಅನ್ನುವಂತಹ ಗಂಧರ್ವ ಇವಳ ಮನಸ್ಸಿನ ಅಭಿಲಾಷೆಯನ್ನು ತಿಳಿದು ಅವಳ ನೋಟಕ್ಕೆ, ಸೌಂದರ್ಯಕ್ಕೆ ಮಾರು ಹೋಗಿ ಉಗ್ರಸೇನಂತಹದ್ದೇ ಶರೀರವನ್ನು ತಾಳಿ ಅವಳ ಎದುರುಗಡೆಯಲ್ಲಿ ಬರ್ತಾ ಇದ್ದಾನೆ. ದ್ರುಮಿಲ ಅನ್ನೋನು ತನ್ನ ಪತಿಯ ವೇಷವನ್ನು ಧರಿಸಿ ಬಂದಿದ್ದಾನೆ ಅಂತ ಪಾಪ ಅವಳಿಗೆ ಗೊತ್ತಿಲ್ಲ. ಅವನ ಜೊತೆಯಲ್ಲಿ ಅದೇ ಉದ್ಯಾನವನದಲ್ಲಿ ಸಂಘವನ್ನ ಮಾಡ್ತಾ ಇದ್ದಾಳೆ. ಆಮೇಲೆ ಕೊನೆಗೆ ಅವಳಿಗೆ ಹೇಗೋ ಪ್ರಯತ್ನದಿಂದಾಗಿ ಈಗ ಯಾರ ಜೊತೆಯಲ್ಲಿ ನಾನು ಸೇರಿದೆನೋ ಇವನು ನನ್ನ ಪತಿ ಅಲ್ಲ ಅಂತ ಗೊತ್ತಾಯ್ತು. ಹೇಗೋ ತಿಳಿತು ಅವಳಿಗೆ. ಬಹಳ ದುಃಖವಾಯಿತು. ಮನಸ್ಸೆಲ್ಲ ಶೋಕದಿಂದ ದುಃಖದಿಂದ ಭಾರವಾಗಿ ಹೋಯ್ತು. ಯಾರು ನೀನು? ಯಾಕಿಲ್ ಬಂದಿದ್ದಿ? ಅನ್ಯಾಯದ ಕೆಲಸವನ್ನು ಯಾಕೆ ಮಾಡಿದಿ ಅಂತ ಕೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಹೇಳಿದಾಗ ನನ್ನ ತಾಯಿಯಾದಂತಹ ಆ ರಾಜಕುಮಾರಿಯನ್ನು ಕುರಿತು, ರಾಣಿಯನ್ನು ಕುರಿತು ದ್ರುಮಿಲ ಅನ್ನುವಂತಹ ಗಂಧರ್ವ ಯಾರು ಬಂದಿದ್ನಲ್ಲ ಅವನು ಹೇಳ್ತಾ ಇದ್ದಾನೆ, ನೀನು ಏನು ಯೋಚನೆ ಮಾಡಬೇಡ, ನಾವೆಲ್ಲ ಗಂಧರ್ವ ಕುಲದಲ್ಲಿ ಹುಟ್ಟಿದವರು, ದೇವತೆಗಳಿಗೆ ಸಮಾನರಾದವರು, ದೇವತೆಗಳಿಗೆ ಆತ್ಮೀಯರಾದಂತಹ ಸೇವಕರು ನಾವೆಲ್ಲ. ಸಾಮಾನ್ಯ ಮನುಷ್ಯರಿಗೆ ನಮ್ಮ ಸಂಪರ್ಕ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲ ದೇವತೆಗಳು. ನಿಮ್ಮ ಶರೀರಕ್ಕೆಲ್ಲ ಮುಪ್ಪು, ಅದೇ ರೀತಿಯಾಗಿ ರೋಗಗಳು, ರುಜಿನ, ಮರಣ ಮುಂತಾದವುಗಳೆಲ್ಲ ಇದೆ. ನಮ್ಮ ದೇಹಕ್ಕೆ ಯಾವ ದೋಷಗಳೂ ಇಲ್ಲ. ಹಾಗಾಗಿ ನಮ್ಮ ಸಂಪರ್ಕ ಆಗಿರೋದು ನಿನ್ನ ದೊಡ್ಡ ಜನ್ಮಾಂತರಗಳ ಪುಣ್ಯ ಅಂತ ತಿಳಿ ಅಂತ ಗಂಧರ್ವ ಹೇಳ್ತಾ ಇದ್ದಾನೆ. ದ್ರುಮಿಲ ಈ ರೀತಿಯಾಗಿ ದೊಡ್ಡ ಪಾಪದ ಕೆಲಸವನ್ನ ಮಾಡಿದರೂ ಕೂಡ ತಾನು ಮಾಡಿದ್ದು ಸರಿ ಇದೆ, ಇವಳು ದೊಡ್ಡ ಪುಣ್ಯದ ಕೆಲಸ ಇವಳು ಮಾಡಿದ್ದು ಅಂತ ಅವಳನ್ನು ಸಮಾಧಾನ ಪಡ್ತಾ ಇರೋದನ್ನ ನೋಡಿ ಕೈಕಾಲೆಲ್ಲ ಸಿಟ್ಟಿನಿಂದ ನಡಗ್ತಾ ಇದೆ. ನಡಗ್ತಾ ಸಿಟ್ಟಿನಿಂದ ನನಗೆ ಸಮಾಧಾನ ಹೇಳ್ತಾ ಇದ್ದೀಯಾ ಅಂತ ಈ ರೀತಿಯಾಗಿ ಹೇಳಿ ಅವಳು ಚೆನ್ನಾಗಿ ಅವನಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಮೇಲೆ ಅವನಿಗೆ ಶಾಪವನ್ನು ಕೊಡ್ತಾಳೆ. ಮಮ ಮಾತಾ ಮಮ ಮಹಾಭಾಗ ಕದಾಚಿತ್ ಕಮಲೆ ಕ್ಷಣ ವಿಜಚಾರ ಗೃಹೋದ್ಯಾನೆ ಮಂದ ಮಾರುತ ವೀದಿತೆ. ನನ್ನ ತಾಯಿ ಬಹಳ ಸುಂದರಳಾದವಳು. ಒಮ್ಮೆ ಉದ್ಯಾನವನದಲ್ಲಿ ಸಂಚಾರ ಮಾಡ್ತಾ ಇದ್ದಾಳೆ. ಒಳ್ಳೆ ಪರಿಮಳಯುಕ್ತವಾದಂತಹ ಗಾಳಿ ಎಲ್ಲವೂ ಕೂಡ ಹೂಗಳ ಮೇಲೆ ಸಂಚಾರ ಮಾಡಿ ಆ ಪ್ರದೇಶವನ್ನು ಪವಿತ್ರವನ್ನಾಗಿಸಿದೆ, ಸುಮಧುರವನ್ನಾಗಿ ಮಾಡಿದೆ. ಅಂತಹ ಸ್ಥಳದಲ್ಲಿ ನನ್ನ ತಾಯಿ ವಿಹಾರ ಮಾಡ್ತಾ ಇದ್ದು. ಪ್ರೋತ್ಫುಲ್ಲ ಶೋಕ ಬಕುಲ ಕೂಗ ಪುನ್ನಾಗ ಶೋಭಿತೆ ಭ್ರಮತ್ ಭ್ರಮರ ಸಂಘಾತೆ ಕೂಜತ್ ಕೋಕಿಲ ಸಂಕುಲೆ. ದುಂಬಿಗಳು, ಕೋಗಿಲೆ ಮುಂತಾದ ಎಲ್ಲ ಪಕ್ಷಿಗಳು ಕೂಡ ಆ ಪ್ರದೇಶವನ್ನು ಆಹ್ಲಾದಕವಾಗಿ ಮಾಡಿದೆ. ಅಂತಹ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನೃತ್ಯ ಶಿಖಂಡಿ ನಿವಹೆ ಮರ್ಕಟಾಟೋಪ ಸುಂದರೆ ವಸಂತ ಸಮಯೇ ರಮ್ಯೆ ಸಾಲ ಮಂಡಲ ಮಂಡಿತೆ. ನವಿಲುಗಳೆಲ್ಲ ಗುಂಪು ಗುಂಪಾಗಿ ನರ್ತನ ಮಾಡ್ತಾ ಇವೆ. ಮಂಗಗಳ ಹಾರಾಟದಿಂದಾಗಿ ಇಡೀ ಉದ್ಯಾನವನ ಆಕರ್ಷಕವಾಗಿ ಕಾಣಿಸ್ತಾ ಇದೆ. ವಸಂತ ಕಾಲ ಬೇರೆ, ರಮ್ಯವಾದಂತಹ ಉದ್ಯಾನವನ ಅಲ್ಲಿ ಇದೆ.
ಚರಂತಿ ತತ್ರ ಮೇ ಮಾತಾ ಚಿಂತಯಾಮಾಸ ಸೂರತ ಭರ್ತಾರಂ ಕಾಮ ಸಂತಪ್ತ ಋತುಸ್ನಾತ ಸ್ವಲಂಕೃತ. ಆಗ ತಾನೆ ಋತು ಕಾಲವನ್ನ ಕಳೆದು ಪರಿಶುದ್ಧಳಾಗಿ ಬಂದಿದ್ದಾಳೆ. ಪತಿಯ ಯೋಚನೆಯಲ್ಲೇ ಇದ್ದಾಳೆ, ತನ್ನ ಪತಿಯನ್ನ ಸೇರಬೇಕು ಅನ್ನುವ ಆಸೆಯಲ್ಲಿದ್ದಾಳೆ. ಚೆನ್ನಾಗಿ ಅಲಂಕಾರ ಬೇರೆ ಮಾಡ್ಕೊಂಡಿದ್ದಾಳೆ. ಆ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಗಂಧರ್ವೊಬ್ಬನು ಸಂಚಾರ ಮಾಡ್ತಾ ಇದ್ದಾನೆ. ಅವನಿಗೆ ದ್ರುಮಿಲ ಅಂತ ಹೆಸರಿತ್ತು. ಒಬ್ಬಳೇ ಈ ಉದ್ಯಾನವನದಲ್ಲಿ ಸಂಚಾರ ಮಾಡ್ತಾ ಇದ್ದಂಥದ್ದನ್ನ ನೋಡ್ತಾ ಇದ್ದಾನೆ. ತತ್ರೈವ ಕಶ್ಚಿತ್ ಗಂಧರ್ವೋ ದ್ರುಮಿಲೋ ನಾಮ ನಾಮತಃ ಚರನ್ ಅಂತರ್ಹಿತಃ ಕಾಲೇ ದೃಷ್ಟ್ವಾ ತಾಂ ಏಕಚಾರಿಣೀಂ. ಒಬ್ಬಳೆ ರಾಣಿ ಚಲಿಸ್ತಾ ಇದ್ದಾಳೆ, ನನ್ನ ತಾಯಿ ಸಂಚಾರ ಮಾಡ್ತಾ ಇದ್ದಾಳೆ. ಅದನ್ನ ದ್ರುಮಿಲ ಅನ್ನುವಂತಹ ಗಂಧರ್ವ ನೋಡ್ತಾ ಇದ್ದಾನೆ. ಅವನಿಗೆ ಯೋಗ ಶಕ್ತಿಯಿಂದಾಗಿ ಮತ್ತೊಬ್ಬರ ಮನಸ್ಸಿನಲ್ಲಿ ಆಗುವಂತಹ ವಿಚಾರಗಳನ್ನ ತಿಳಿಯುವ ಸಾಮರ್ಥ್ಯ ಇತ್ತು. ಇವಳ ಮನಸ್ಸಿನಲ್ಲಿ ಆಗುವಂತಹ ಈ ವಿಚಾರಗಳನ್ನು ತಿಳಿದು ಉಗ್ರಸೇನನ ರೂಪವನ್ನು ಧರಿಸಿಕೊಂಡು ಬಂದ. ಅಷ್ಟು ಸುಂದರವಾದ ರೂಪ ಇವಳದ್ದಿತ್ತು. ವಿಜ್ಞಾಯ ಚಿಂತಿತಂ ತಸ್ಯ ಸರ್ವಸತ್ವಾಶಯಾರ್ಥವಿತ್. ಎಲ್ಲ ಜೀವಿಗಳ ಆಶಯ, ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ತಿಳಿಯುವಂತಹ, ಅಭಿಪ್ರಾಯವನ್ನು ತಿಳಿಯುವ ಸಾಮರ್ಥ್ಯ ಅವನಿಗಿತ್ತು. ಇಂತಹ ಇವನು ಉಗ್ರಸೇನ ವಪುರ್ಬಿಭ್ರತ ಸಸ್ಮಿತಾಲಾಪ ವೀಕ್ಷಿತಂ. ಉಗ್ರಸೇನಂತೆಯೇ ಕಾಣುವಂತಹ ಶರೀರವನ್ನ ತಾಳ್ತಾ ಇದ್ದಾನೆ. ಇವಳನ್ನು ಸೇರಬೇಕು ಅನ್ನುವ ಹಂಬಲದಿಂದಾಗಿ ಪತಿವ್ರತೆಯಾದಂತಹ ಇವಳ ಸಮೀಪಕ್ಕೆ ಉಗ್ರಸೇನನ ರೂಪವನ್ನು ಧರಿಸಿಕೊಂಡು ಬಂದು ಅದೇ ವನದಲ್ಲಿ ಅವಳ ಜೊತೆಯಲ್ಲಿ ಸೇರ್ತಾ ಇದ್ದಾನೆ. ತಾಮಾಸ ಸಾಧ ಕಾಮಾರ್ಥಃ ಕಾಮಯಾನಾಂ ಪತಿವ್ರತಾಂ ಅಜಾನಮಾನ ಸಾಭ್ಯೇತ್ಯ ರೇಮೇತೇನ ಸಮಂಬನೆ. ಅವಳಿಗೆ ಗೊತ್ತೇ ಆಗ್ಲಿಲ್ಲ ಇವನು ಉಗ್ರಸೇನನಲ್ಲ, ದ್ರುಮಿಲ ಅಲ್ವ ಗಂಧರ್ವ ವೇಷವನ್ನ ಮಾರಿಸಿಕೊಂಡು ಬಂದಿದ್ದಾನೆ ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಸಾತಂ ವಿದಿತ್ವಾ ರಮಣೇತರಂ ಸತಿ ನಿತಾಂತ ಖೇದಾವಿಲ ಲೋಚನಾಶಯ ವಾಚಕಸ್ತ್ವಂ ಕಿತ ವಾರ್ಯಗರ್ಹಿತಂ ದುರಾತ್ಮನಾಯೇನ ಕೃತಂ ತ್ವಯೇ ದೃಶಂ. ಇವನು ತನ್ನ ಪತಿಯಲ್ಲ ಅಂತ ತಿಳಿದಂತ ಅವಳು ಬಹಳ ಕೋಪಗೊಂಡ್ಲು. ಯಾಕೆ ನನ್ನ ಜೊತೆಯಲ್ಲಿ ಈ ತರದ ಮೋಸವನ್ನು ಮಾಡಿದ್ದಿ ಅಂತ ಕೇಳ್ತಾ ಇದ್ದಾಳೆ. ಮನಸ್ಸು, ಕಣ್ಣಿನಲ್ಲಿ ಧಾರಾಕಾರವಾದ ನೀರು ಬರ್ತಾ ಇದೆ, ಮನಸ್ಸಿನಲ್ಲಿ ಬಹಳ ದುಃಖಿತಳಾಗಿದ್ದಾಳೆ. ಸಜ್ಜನರಿಂದ ನಿಂದಿತವಾದಂತಹ ದೊಡ್ಡ ಪಾಪದ ಕೆಲಸವನ್ನು ಮಾಡಿಬಿಟ್ಟಿದ್ದಿ, ಯಾರು ನೀನು, ಯಾಕೆ ಈ ರೀತಿಯಾಗಿ ಮಾಡಿದ್ದಿ ಅಂತ ಕೇಳ್ತಾ ಇದ್ದಾಳೆ. ಇತಿ ಬ್ರುವಂತೀಂ ಪರಿಸಂತ್ವಯನ್ ಶನೈಃ ಸದೀರ್ಘ ಬಾಹುರ್ದ್ರುಮಿಲೋಭ್ಯ ಭಾಷತ ವಯಂ ಹಿ ಗಂಧರ್ವ ಕುಲೋದ್ಭವಾ ಪ್ರಿಯೇ ಗೀರ್ವಾಣ ತುಲ್ಯಾಮರ ವಲ್ಲಭಾನುಗಾಹ. ಈ ರೀತಿಯಾಗಿ ಹೇಳಿದಾಗ್ಲೂ ಅವನು ತನ್ನದು ತಪ್ಪಿದೆ ಅಂತ ಹೇಳಲಿಲ್ಲ. ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಏನು ಯೋಚನೆ ಮಾಡ್ಬೇಡಮ್ಮ, ನಾವೆಲ್ಲ ಗಂಧರ್ವ ಕುಲದವರು, ದೇವತೆಗಳಿಗೆ ಸಮಾನರಾದವರು, ದೇವತೆಗಳ ಅನುಚರರಾದವರು ನಾವು. ನಿಮ್ಮಂತಹ ಮನುಷ್ಯ ಸ್ತ್ರೀಯರಿಗೆ ನಮ್ಮಂತಹ ದೇವತೆಗಳನ್ನು ನೋಡೋದು ಬಹಳ ಕಷ್ಟ, ಅದರಲ್ಲಿ ನಮ್ಮ ಅಂಗಸಂಗ ಪಡೆಯೋದು ಬಹಳ ಕಷ್ಟ. ನಿಮ್ಮ ಎಲ್ಲ ಅನಿಷ್ಟಗಳಿಗೆ ನೀವಂತರೂ ಮನುಷ್ಯರು ಅಂದ್ರೆ ಎಲ್ಲ ರೋಗ ರುಜಿನಗಳು, ಶರೀರದಲ್ಲಿ ಮುಪ್ಪಡಿರೋದು ಎಲ್ಲವೂ ನಿಮಗಿರತ್ತೆ. ಬಹಳ ದುಃಖಿಗಳು ನೀವು. ದುಃಖಿಗಳಾದಂತಹ ನಿಮಗೆ ದೇವತೆಗಳಾದಂತಹ ನಮ್ಮ ಸಂಪರ್ಕ ಸಿಗೋದು ನಿನ್ನ ದೊಡ್ಡ ಸೌಭಾಗ್ಯ. ಯೋಚನೆ ಮಾಡಬೇಡ, ನೀ ಗಂಧರ್ವನನ್ನ ಸೇರಿದ್ದಿ ಅಂತ ಅವಳ ಎದುರಿನಲ್ಲಿ ತನ್ನ ತಪ್ಪನ್ನು ತೋರಿಸಿಕೊಳ್ಳದೇನೆ, ಇವಳದು ದೊಡ್ಡ ಸೌಭಾಗ್ಯ ಇದು, ತನ್ನ ಸಂಪರ್ಕ ಮಾಡಿದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಭವಾದೃಶೀನಾಂ ಮನುಜಾಂಗನಾನಾಂ ಜಾನೀಹಿ ಭದ್ರೇ ಸುಲಭ ವಯಂ ನಚ. ನಿಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ನಮ್ಮಂತಹ ಗಂಧರ್ವರ ಜೊತೆಯಲ್ಲಿ ಇರೋದು ಬಹಳ ಸುಲಭ ಅಲ್ಲ. ಜರಾ ವಿನಾಶಾದ್ಯಖಿಲಾಧಿಭಾಗಿನಾಂ ನೃಣಾಂ ಸುರಾಣಾಂ ಮಹದಂತರಂ ಪ್ರಿಯೇ. ನೀವೆಲ್ಲ ಮನುಷ್ಯರು, ನಿಮಗೆ ಮುಪ್ಪು ಬರುತ್ತೆ, ಸಾವು ಬರುತ್ತೆ, ಅನೇಕ ರೋಗ ರುಜಿನಗಳೆಲ್ಲ ನಿಮಗೆ ಬರುತ್ತೆ. ಇಂತಹ ಎಲ್ಲ ಆದಿವ್ಯಾಧಿಗಳಿಗೆ ಭಾಗಿಗಳಾದಂತಹ ನಿಮ್ಮಂತಹ ಸಾಮಾನ್ಯರಿಗೆ ಮನುಷ್ಯರಿಗೂ ಬಹಳ ವ್ಯತ್ಯಾಸ ಇದೆ. ನಾವೆಲ್ಲ ದೇವತೆಗಳು, ಅಂತಹ ದೇವತೆಯನ್ನು ಸೇರಿದ್ದೇನೆ ಅಂತ ತಿಳಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಮತ್ತೂ ಕೋಪ ಬಂತು ಇವಳಿಗೆ. ಇತಿ ಬ್ರುವಂತಂ ಸಾ ಭೂಯಃ ಪ್ರಾಹ ಕ್ರೋಧಾಕುಲೇ ಕ್ಷಣ ಕುಲೇಂದ್ರಿಯ
ಕಿಮ್ಮಾಂ ಸಾಂತ್ವಯಸೆ ಭೂಯಃ ಕೃತ್ವೇತ್ಥಂ ದುಷ್ಟಚೇಷ್ಟಿತಂ. ನೀವು ಕೋಪದಿಂದ ಕೈಕಾಲುಗಳೆಲ್ಲ ನಡಗ್ತಾ ಇದೆ ಇವಳಿಗೆ. ಇವ್ ಕಡದ್ ಹಾಕ್ಬಿಡ್ಬೇಕು, ಇವನು ಕೊಂದೇ ಹಾಕ್ಬೇಕು ಅನ್ನುವಷ್ಟು ಸಿಟ್ಟಿನಿಂದಾಗಿ ಇವಳು ಅವನಿಗೆ ಹೇಳ್ತಾ ಇದ್ದಾಳೆ, ಬಹಳ ಹೊಲಸು ಕೆಲಸ ಮಾಡಿದ್ದಿ, ಆದ್ರೂ ಏನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ನಿನ್ನ ತಪ್ಪುಗಳನ್ನ ಸಾಧಿಸಿಕೊಂಡು, ಸರಿ ಅಂತ ಸಾಧಿಸಿಕೊಂಡು ನನ್ನ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀಯಲ್ಲ, ನನಗೇನ್ ಸಮಾಧಾನ ಹೇಳ್ತಾ ಇದ್ದೀನಿ ನೀನು ಅಂತ ಚೆನ್ನಾಗಿ ಅವನ ಜೊತೆಯಲ್ಲಿ ಬೈತಾ ಇದ್ದಾಳೆ. ಇಮಾನತಿಕ್ರಮ್ಯ ಜಲಾಗ್ನಿ ಮೇದಿನಿ ಸಮೀರಣಾಕಾಶ ನಿಶೇಷ ಸೂರ್ಯಕಾನ್ ದಿಕ್ಕಾಲ ಧರ್ಮಾನವಧೀರ್ಯ ಯೇನ ದುರಾತ್ಮನೇತ್ಥಂ ಮಲಿನೀಕೃತಾಹಂ. ನಾವು ಹಿಂದೆನೂ ಅನೇಕ ಬಾರಿ ನೋಡಿದ್ದೇವೆ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳಿಗೆ ಸಾಕ್ಷಿ ದೇವತೆಗಳು ಅಂತ ಇರ್ತಾರೆ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳಿಗೆ ಸಾಕ್ಷಿ ದೇವತೆಗಳು. ನಾವು ಮಾಡುವ ಪ್ರತಿಯೊಂದು ಕರ್ಮಗಳು, ಅದು ಸತ್ಕರ್ಮಗಳಾಗಿರಬಹುದು, ದುಷ್ಕರ್ಮಗಳಾಗಿರಬಹುದು, ಇಂತಹ ನಾವು ಮಾಡುವ ಪ್ರತಿಯೊಂದು ಕರ್ಮಗಳನ್ನ ನೋಡಿ ನಮಗೆ ಅನುಗ್ರಹವನ್ನೋ ಅವಗ್ರಹವನ್ನೋ ಮಾಡ್ಲಿಕ್ಕೆ ಅಂತ ಅನೇಕ ದೇವತೆಗಳು ಇರ್ತಾರೆ. ಯಾರ್ಯಾರವರು? ಜಲಾಭಿಮಾನಿಯಾದಂತಹ ವರುಣ, ಅಗ್ನಿಗೆ ಅಭಿಮಾನಿಯಾದಂತಹ ಅಗ್ನಿದೇವರು, ಭೂಮಿಗೆ ಅಭಿಮಾನಿಯಾದಂತಹ ಪೃಥ್ವೀ ದೇವಿ, ಗಾಳಿಗೆ ಅಭಿಮಾನಿಗಳಾದಂತಹ ವಾಯುದೇವರು, ಆಕಾಶಕ್ಕೆ ಅಭಿಮಾನಿಯಾದಂತಹ ಗಣಪತಿ, ದಿಕ್ಕುಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು ಯಮ ಮುಂತಾದಂತಹ ದೇವತೆಗಳು, ನಿಶಾ ಅಂತಂದ್ರೆ ಕತ್ತರಿಗೆ ಅಭಿಮಾನಿಯಾದಂತಹ ದೇವತೆಗಳು, ರಾತ್ರಿಗೆ ಅಂದ್ರೆ ರಾತ್ರಿಗೆ ಹಗಲಿಗೆ ನಿಯಾಮಕರಾದಂತಹ ದೇವತೆಗಳು, ಇವರೆಲ್ಲ ಇರ್ತಾರೆ. ಇವರು ಕರ್ಮ ಸಾಕ್ಷಿಗಳಾದಂತಹ ದೇವತೆಗಳು ಅಂತ ಕರೆಸಿಕೊಳ್ಳುತ್ತಾರೆ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳನ್ನ ಸೂಕ್ಷ್ಮವಾಗಿ ನೋಡುವಂತಹ ದೇವತೆಗಳು. ಇಂತಹ ದೇವತೆಗಳೆಲ್ಲ ನಮ್ಮ ಬಳಿಯಲ್ಲಿ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಕರ್ಮ ಸಾಕ್ಷಿಗಳಾದಂತಹ ದೇವತೆಗಳು ಇದೆಲ್ಲವನ್ನ ನೋಡುವಂತಹ ಸಂದರ್ಭದಲ್ಲಿ ಅವ್ರು ಎಲ್ಲರಿಗೂ ಕೂಡ ಇದು ತಪ್ಪು ಅಂತ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಅನಾದರ ಮಾಡಿ ಮಾಡುವಂತಹ ಕೆಲಸಗಳಲ್ಲಿ ಆ ದೇವತೆಗಳನ್ನು ಮೀರಿ ನನ್ನನ್ನ ಅತಿಕ್ರಮಣ ಮಾಡಿ ನನ್ನನ್ನ ಕಳಂಕಿನಿಯನ್ನಾಗಿ, ನನ್ನನ್ನ ದುಷ್ಟಳನ್ನಾಗಿ ಮಾಡಿಬಿಟ್ಟಿದ್ದಿ. ಇದು ಸರಿಯೇ? ಇದು ಸರಿಯಲ್ಲ ಅಲ್ವಾ? ಈ ರೀತಿಯಾಗಿ ದುಷ್ಟವಾದಂತಹ ಪ್ರವೃತ್ತಿ ನಿನ್ನಿಂದ ಹೇಗಾಗ್ಲಿಕ್ಕೆ ಸಾಧ್ಯ? ಈ ರೀತಿಯಾಗಿ ಮಾಡಬಾರ್ದಲ್ವಾ ನೀನು? ಗಂಧರ್ವನಾಗಿದ್ದುಕೊಂಡು ಪರಸ್ತ್ರೀಯನ್ನ, ಪತಿವ್ರತೆಯಾದಂತಹ ಒಬ್ಬ ಸ್ತ್ರೀಯನ್ನ ಈ ರೀತಿಯಾಗಿ ಮಲಿನ ಮಾಡ್ತಾ ಇದ್ದಿ. ಹಾಗಾಗಿ ನೀನು ಮಾಡಿದಂತಹ ಕೆಲಸವನ್ನ ಮಾಡಿ, ದುಷ್ಟ ಕೆಲಸವನ್ನ ಮಾಡಿ ಮತ್ತೆ ನನ್ನನ್ನು ಸಮಾಧಾನ ಮಾಡ್ತಾ ಇದ್ದಿ. ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನ ಕೊಡ್ತಾಳವಳು. ಇದು ಹೇಗೆ ಅಂತಂದ್ರೆ, ಮದೋನ್ಮತ್ತವಾದಂತಹ ಒಂದು ಆನೆ ಮದೋನ್ಮತ್ತವಾದಂತಹ ಒಂದು ಆನೆ ಸರಪಳಿಯನ್ನ ಕಳಚಿಕೊಳ್ಳತ್ತು. ಸರಪಳಿಯನ್ನ ಕಳಚಿಕೊಂಡು ಉದ್ಯಾನವನದಲ್ಲಿ ಯಾವುದೋ ಒಂದು ನಿರ್ಮಲವಾದಂತಹ ಕೊಳ ಇರುತ್ತೆ, ಮತ್ತೆ ಅನೇಕ ಮರಗಳಿರುತ್ತೆ. ಆ ಆನೆ, ಮದಭರಿತವಾದ ಆನೆ ಸರಪಳಿಯನ್ನು ಬಿಚ್ಚಿಕೊಂಡು ಆ ಸರೋವರವನ್ನು ಪ್ರವೇಶ ಮಾಡಿ ಅದರಲ್ಲಿರುವಂತಹ ಕಮಲ ಮುಂತಾದವುಗಳೆಲ್ಲವನ್ನೂ ಕೂಡ ಕಲಕಿ ತುಳಿದು ಹಾಕಿ ಅದರ ಸ್ವರೂಪವನ್ನೇ ನಾಶ ಮಾಡಿ ಆ ಇಡೀ ಕೊಳವನ್ನ ನಾಶ ಮಾಡಿದಂತೆ ನೀನು ಕೂಡ ನನ್ನ ಶೀಲವನ್ನ ಹಾಳೆ ಮಾಡಿಬಿಟ್ಟಿದ್ದಿ. ಈಗ ನಿಮಗೆ ದೇವತೆಗಳು ನಾವು ಏನ್ ಮಾಡಿದ್ರು ತಪ್ಪಲ್ಲ ಅನ್ನುವಂತಹ ಭಾವನೆಯಿಂದಾಗಿ ನೀವು ಮಾಡಿದ್ದೆಲ್ಲ ಸರಿ ಅಂತಂದುಕೊಂಡು ಪರಸ್ತ್ರೀಯರನ್ನ ಇಷ್ಟು ಅಮಾನವೀಯವಾಗಿ ಅವರಿಗೆ ಅವರ ಅಪ್ಪಣೆ ಇಲ್ಲದೇನೆ ಅವಳನ್ನ ಹಾಳು ಮಾಡಿದ್ದೀರಿ.
ಮಾಡುವ ತಪ್ಪನ್ನ ಮಾಡಿ ಅದು ತಪ್ಪು ಅನ್ನುವ ಚಿಂತನೆಯೂ ಇಲ್ಲದೇನೆ ಮಾಡಿದ್ದೆ ಸರಿ ಅಂತಂದುಕೊಂಡು ಮತ್ತದನ್ನ ಸಮರ್ಥನೆ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತ ಈ ರೀತಿಯಾಗಿ ಅವಳು ಹೇಳ್ತಾ ಇದ್ದಾಳೆ. ಯಾರು ಈ ಯಾವ ರಾಜ ಇದ್ದಾನಲ್ಲ ಆ ರಾಜನ ಪತ್ನಿಯಾದಂತಹ ಈ ರಾಣಿ ಹೇಳ್ತಾ ಇದ್ದಾಳೆ, ನೀವು ಮಾಡಿದ ದೊಡ್ಡ ಅಪರಾಧದಿಂದಾಗಿ ಇಷ್ಟು ದೊಡ್ಡದಾದಂತಹ ನನಗೆ ದೊಡ್ಡ ಅಪಚಾರವಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಗಜೇನೇವ ಮದಾಂಧೇನ ಪದ್ಮಿನಿ ವನ ಮಧ್ಯಗ ವಿಶೃಂಖಲೇನ ವಿಮಲ ಏನಾಹಂ ಮಲಿನೀಕೃತ ಸತ್ವಂ ಕಿಮಿತಿ ಮಾಂ ಭೂಯಃ ಸಾಂತ್ವಯಸ್ಯ ಮರಾಧಮ. ನನ್ನ ಶೀಲವನ್ನ ಹಾಳು ಮಾಡಿದ್ದಿ, ಅಷ್ಟೇ ಅಲ್ಲದೇನೆ ಮತ್ತೆ ವಾಪಸ್ಸು ನನ್ನನ್ನು ಸಮಾಧಾನಗೊಳಿಸ್ಲಿಕ್ಕೆ ಅಂತ ಬರ್ತಾ ಇದ್ದಿ. ಈ ರೀತಿಯಾಗಿ ಹೇಳಿದಂತಹ ಸಂದರ್ಭದಲ್ಲಿ ಅವಳಿಗೆ ಬಹಳ ಸಿಟ್ಟು ಬಂದಿದೆ ಅಂತ ದ್ರುಮಿಲನಿಗೆ ಗೊತ್ತಾಯ್ತು. ನಾ ಹಾಗೆ ಬಿಟ್ಬಿಟ್ರೆ ಇವಳು ನನ್ನನ್ನು ಚೆನ್ನಾಗಿ ಶಾಪ ಕೊಟ್ಟು ದೊಡ್ಡ ಅನರ್ಥಕ್ಕೆ ಈಡು ಮಾಡ್ತಾಳೆ ಅಂತ ಹೇಳಿ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಇಲ್ಲ ನೀನೇನು ವಿಚಾರ ಮಾಡಬೇಡ, ನಿನಗೆ ಪಾಪದ ಸಂಪರ್ಕ ಆಗದೆ ಇರೋ ಹಾಗೆ ನಾನು ಮಾಡ್ತೇನೆ. ಯಾಕೆ ಅಂತಂದು ಹೇಳಿದ್ರೆ ಒಂದು ಇದೆ, ಏನು ಅಂತಂದ್ರೆ ದೇವತೆಗಳು ಮನುಷ್ಯ ಸ್ತ್ರೀಯರ ಸಂಘವನ್ನ ಮಾಡಿದ್ರು ಅಂತಂದು ಹೇಳಿದ್ರೆ ಅದು ಅಧರ್ಮ ಅಲ್ಲ. ಆದರೆ ಮನುಷ್ಯರಾದಂತಹ ವ್ಯಕ್ತಿಗಳು ದೇವತಾ ಸ್ತ್ರೀಯರ ಸಂಪರ್ಕವನ್ನ ಮಾಡಬಾರದು. ಮನುಷ್ಯರಾದಂತಹ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನು ದೇವತಾ ಸ್ತ್ರೀಯರ ಸಂಪರ್ಕವನ್ನ ಮಾಡಬಾರದು. ನಾವಿದನ್ನ ಶಂತನು ಸಾಕ್ಷಾತ್ತಾಗಿ ಗಂಗೆಯನ್ನ ಮದುವೆ ಆಗ್ತಾನೆ. ಈ ಕಥೆಗಳು ಮಹಾಭಾರತದಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತಿನ್ನೊಮ್ಮೆ ನೋಡಿದ್ರಾಯ್ತು. ಸಾಕ್ಷಾತ್ತಾಗಿ ದೇವತೆಗಳ ಸಂಪರ್ಕ, ದೇವತಾ ಸ್ತ್ರೀಯರ ಸಂಪರ್ಕ ಮನುಷ್ಯರು ಮಾಡುವ ಹಾಗಿಲ್ಲ, ಅದು ದೊಡ್ಡ ಅಪರಾಧವಾದರೂ ದೇವತಾ ಪುರುಷರ ಸಂಪರ್ಕ ಮನುಷ್ಯ ಸ್ತ್ರೀಯರಿಗೆ ಆದರೆ ಅದು ಮನುಷ್ಯ ಸ್ತ್ರೀಯರಿಗೆ ಪಾವಿತ್ರ್ಯ ಹಾನಿಗೂ ಅದು ಕಾರಣವಲ್ಲ, ಪಾತಿವ್ರತ್ಯಕ್ಕೆ ಭಂಗ ಇಲ್ಲ. ಹಾಗಾಗಿ ನಾನು ಪಾಪವನ್ನ ಮಾಡಿದ್ದೇನೆ ಅಂತ ನೀನು ಮನಸ್ಸಿನಲ್ಲಿ ಯೋಚನೆ ಮಾಡಬೇಡ, ನಿನ್ನ ಪಾಪ ಏನೂ ಇಲ್ಲ, ನನಗೂ ಇದರಿಂದ ಪಾಪ ಇಲ್ಲ ಅಂತ ಹೇಳ್ತಾ ಇದ್ದ. ಅದರಿಂದ ನೀನ್ ಈಗಂತೂ ನನ್ನ ಸಂಪರ್ಕವನ್ನ ಮಾಡಿದ್ರಿಂದಾಗಿ ನಿನ್ನಲ್ಲಿ ಒಬ್ಬ ಧೀಮಂತನಾದ ಮಹಾ ಉತ್ಸಾಹವುಳ್ಳಂತಹ ಒಬ್ಬ ಮಗ ಹುಡ್ತಾನೆ. ನನ್ನ ಸಂಪರ್ಕ ಎಂದಿಗೂ ವ್ಯರ್ಥವಾಗೋದಿಲ್ಲ, ನನ್ನ ಮಾತುಗಳು ಸುಳ್ಳಾಗೋದಿಲ್ಲ. ನಿನಗೆ ನನ್ನ ಸಂಪರ್ಕದಿಂದ ಹುಟ್ಟುವಂತಹ ಮಗ ದೊಡ್ಡ ಪರಾಕ್ರಮಶಾಲಿ, ಕೀರ್ತಿವಂತನಾಗಿ ಧೀಮಂತನಾಗಿ ಹುಡ್ತಾನೆ ಅಂತ ಈ ರೀತಿಯಾಗಿ ಆ ಗಂಧರ್ವ ಇವಳಿಗೆ ಹೇಳ್ತಾ ಇದ್ದಾನೆ. ದ್ರುಮಿಲ ಅನ್ನುವ ಗಂಧರ್ವ ಇವಳಿಗೆ ಹೇಳ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಆ ರಾಣಿಗೆ ಮತ್ತಷ್ಟು ಕೋಪ ಬಂತು. ಮಾಡಿರೋ ಪಾಪಗಳೆಲ್ಲವನ್ನ ಮರೆತು ತಾನು ಪಾಪ ಮಾಡಿಲ್ಲ ಅಂತ ಹೇಳಿ ಮನುಷ್ಯರು ದೇವರು ಅಂತ ಅದರಲ್ಲಿ ಎರಡು ವಿಭಾಗ ಮಾಡಿಕೊಂಡು ತನ್ನ ಪಾಪಗಳೇ ಇಲ್ಲ, ತನ್ನ ತಪ್ಪೇ ಇಲ್ಲ ಅಂತ ತನ್ನ ತಪ್ಪನ್ನ ಪರಿಮಾರ್ಜನೆ ಮಾಡಿಕೊಂಡು ತಾನು ಬಹಳ ವರ್ಷಗಳಿಂದಾಗಿ ಕಾಪಿಟ್ಟುಕೊಂಡು ಬಂದಂತಹ ಪಾತಿವ್ರತ್ಯವನ್ನ ಭಂಗಪಡಿಸಿ ತನ್ನಲ್ಲಿ ಮಗುವು ಹುಟ್ಟತ್ತೆ ಅಂತ ಹೇಳಿ ಆ ಮಗುವಿಗೆ ಒಳ್ಳೆ ಪರಾಕ್ರಮಗಳು, ಧೀಮಂತನಾದ ವ್ಯಕ್ತಿ, ಬುದ್ಧಿವಂತನಾದ ವ್ಯಕ್ತಿ ಬರ್ತಾ ಇದ್ದಾನೆ, ಹುಡ್ತಾನೆ ಅಂತ ಇವಳು ಎದುರಿನಲ್ಲಿ ಹೇಳ್ತಾ ಇರೋದ್ರಿಂದ ಅವಳು ಶಾಪವನ್ನು ಕೊಡ್ತಾ ಇದ್ದಾಳೆ. ನೀವು ಮಹಾಪಾಪಿಗಳು, ಅವಳು ಹೇಳ್ತಾ ಇದ್ದಾಳೆ, ಶಾಪವನ್ನು ಕೊಡ್ತಾ ಇದ್ದಾಳೆ. ನಿನಗೆ ಸರಿಯಾದ ಶೀಲವೇ ಇಲ್ಲ. ಯಾವ್ದಾದ್ರೂ ಒಬ್ಬ ವ್ಯಕ್ತಿಗಳ ಸಂಪರ್ಕವನ್ನು ಮಾಡಬೇಕು ಅಂತಂದ್ರೆ ಅವರ ಅನುಮತಿಯನ್ನು ಕೇಳಬೇಕು ಅನ್ನುವಂತಹ ಯೋಚನೆಯೂ ನಿನಗಿಲ್ಲ. ನೀನು ಹೇಗೆ ಕ್ರೂರಿಯೋ, ದುಡುಕಿನ ಸ್ವಭಾವದವನೋ, ಯಾವ ಕೆಲಸವನ್ನ ಮಾಡಬಾರದೋ ಅದರಲ್ಲಿ ನಿನಗೆ ಆಸಕ್ತಿ ಹೇಗೋ ಹಾಗೆ ನಿನಗೂ ಹುಟ್ಟುವಂತಹ ಮಗ ನಿನ್ನ ಸ್ವಭಾವವನ್ನೇ ಹೊಂದಿರ್ತಾನೆ ಹೊರತಾಗಿ ಮತ್ತೊಂದು ಸ್ವಭಾವ ಅವನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು, ಋಷಿಗಳು, ತಪಸ್ವಿಗಳು ಯಾರಿದ್ದಾರೋ ಅವ್ರು ಯಾರ ಪ್ರೀತಿಗೂ ಅವನ ಪಾತ್ರನಾಗೋದಿಲ್ಲ. ಯಾಕೆಂದ್ರೆ ದುಷ್ಟ ಸ್ವಭಾವ ಇದೆ ನಿನ್ನಂತೆ. ಹೀಗೆ ಇನ್ನು ಮಾತನಾಡ್ತಾ ಇದ್ದಾಳೆ. ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ
ಅಯ್ಯೋ, ಹೀಗೆ ಆದ್ರೆ ಗ್ಯಾರಂಟಿ ನನಗೆ ಇವಳಲ್ಲಿ ಹುಟ್ಟುವಂತಹ ಮಗನಿಗೆ ದೊಡ್ಡ ಶಾಪವನ್ನು ಕೊಡ್ತಾಳೆ ಅಂತ ಅಂದುಕೊಂಡು ಶಾಪದಿಂದ ಏನಾದ್ರೂ ಮಾಡಿ ಮಗನನ್ನ ರಕ್ಷಿಸಬೇಕು ಅಂತ ಅನ್ನುವ ಕಾರಣದಿಂದಾಗಿ ದುಮಿಲ ಹೇಳ್ತಾ ಇದ್ದಾನೆ, ಮರೆಯಾಗಿ ಹೋಗ್ತಾ ಇದ್ದಾನೆ. ಇವಳು ಎದುರಿನಲ್ಲಿ ಇದ್ದೆ ಅಂತಂದು ಹೇಳಿದ್ರೆ ಈ ಕೋಪದ ಸಂದರ್ಭದಲ್ಲಿ ಯಾರ್ದಾದ್ರೂ ಎದುರುಗಡೆಯಲ್ಲಿ ಇದ್ರೆ ಅವರ ಕೋಪ ಮತ್ತಷ್ಟು ಜಾಸ್ತಿ ಆಗತ್ತೆ. ಹಾಗಾಗಿ ಇವಳಿಂದ ಮರೆಯಾಗಿ ಹೋದ್ರೆ ಆಯ್ತು ಅಂತ ಮರೆಯಾಗಿ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭೀತಿ ಉಂಟಾಗ್ತಾ ಇದೆ. ಅವಳಿಗೆ ಹೇಳಿದ್ಲು, ದೇವ ಋಷಿಗಳು ತಪಸ್ಸು ಮಾಡುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವ್ರು ಎಲ್ಲರಿಗೂ ಕೂಡ ಇವನ ಅನರ್ಥವನ್ನೇ ಉಂಟು ಮಾಡ್ತಾನೆ. ಯಾರ ಪ್ರೀತಿಯೂ ಕೂಡ, ದೇವತೆಗಳ ಪ್ರೀತಿ ಆಗ್ಲಿ, ಋಷಿಗಳ ಪ್ರೀತಿ ಆಗ್ಲಿ, ತಪಸ್ಸುಗಳ ಪ್ರೀತಿ ಆಗ್ಲಿ, ನಿನ್ನ ಸಂಪರ್ಕದಿಂದ ನನ್ನಲ್ಲಿ ಹುಟ್ಟಿದ ಮಗುವಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನು ಆ ತರದ ಸ್ವಭಾವ ಇರುವವನಲ್ಲ. ನಿನ್ನ ಶೀಲ ಕೆಟ್ಟದಾದಂತಹ ಶೀಲ ಇದೆ, ದುಡುಕು ಸ್ವಭಾವದವನು, ಕೆಟ್ಟ ಕೆಲಸವನ್ನು ಮಾಡುವ ನೀನು. ನಿನ್ನಿಂದ ಹುಟ್ಟುವ ಮಗನಲ್ಲೂ ಕೂಡ ಒಳ್ಳೆಯ ಗುಣಗಳನ್ನ ಅಪೇಕ್ಷೆ ಪಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಈ ರೀತಿಯಾಗಿ ಅವಳು ಹೇಳ್ಬೇಕಾದ್ರೆ ಈ ದ್ರುಮಿಲನು ಕೂಡ ನನಗೆಲ್ಲ ಇಷ್ಟು ಮಾತನಾಡ್ತಾ ಇದ್ಯಲ್ಲ, ನಿನ್ನ ಕುಲದವರಿಗೆ ಅವನು ಶತ್ರು ಆಗ್ಲಿ ಅಂತ ಹೇಳಿಕೊಂಡು ದ್ರುಮಿಲ ಅಲ್ಲಿಂದ ಪರಾರಿ ಆಗ್ತಾ ಇದ್ದಾನೆ. ಅವನು ಹೋದ ಬಳಿಕ ದುಃಖಿತಳಾದಂತಹ ನನ್ನ ತಾಯಿ ಅರಮನೆಗೆ ಹೋಗ್ತಾ ಇದ್ದಾಳೆ. ಬೇರೆ ಯಾರಿಗೂ ಈ ವೃತ್ತಾಂತ ಗೊತ್ತೇ ಆಗ್ಲಿಲ್ಲ. ಗರ್ಭವನ್ನ ಧರಿಸಿದ 10ನೇ ತಿಂಗಳಲ್ಲಿ ನಾನು ಹುಟ್ಟಿದೆ. ಈ ವಿಷಯಗಳನ್ನ ತಿಳಿದುಕೊಂಡವರು ನಾರದ ಮಹರ್ಷಿಗಳು. ಈ ವಿಷಯ ನನ್ನ ತಾಯಿಯಿಂದಲೂ ನನಗೆ ಗೊತ್ತಾಗ್ಲಿಲ್ಲ. ನಾರದ ಮಹರ್ಷಿಗಳು ಒಮ್ಮೆ ಈ ವಿಷಯವನ್ನ ನನಗೆ ತಿಳಿಸಿದರು. ಆ ಕಾರಣದಿಂದಾಗಿ ಆ ನನ್ನ ತಾಯಿಯ ಶಾಪದ ಪ್ರಭಾವದಿಂದಾಗಿ ನನ್ನ ಸ್ವಭಾವ ಈ ರೀತಿಯಾಗಿದೆ. ಗಂಧರ್ವ ನನಗೆ ಹೇಳಿದ ರೀತಿಯಲ್ಲಿ ನಿನ್ನ ತಾಯಿಯ ವಂಶದವರಿಗೆ ನೀನೆಲ್ಲ ದ್ವೇಷಿಯಾಗಿರ್ತಿ ಅಂತ ಆ ಗಂಧರ್ವನ ಮಾತೇನಿದೆಯೋ ಅದಕ್ಕನುಗುಣವಾಗಿ ನಾನು ಅಂದಿನಿಂದ ಯಾದವರನ್ನೆಲ್ಲರನ್ನು ಕೂಡ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಾನಷ್ಟೇ ಅವರನ್ನ ದ್ವೇಷಿಸ್ತಾ ಇರೋದಲ್ಲ, ಅವರೂ ನನ್ನನ್ನು ಬಹಳ ದ್ವೇಷ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಸಾಕ್ಷಿಗಳು. ನಾನು ಒಬ್ಬನೇನಾ ಅವರನ್ನು ದ್ವೇಷ ಮಾಡ್ತಾ ಇರೋನು? ಹಾಗಾಗಿ ನಾನು ಅವರನ್ನು ದ್ವೇಷ ಮಾಡ್ಲಿಕ್ಕೆ ಕಾರಣ ಅವರೆಲ್ಲ ನನ್ನ ಮೇಲೆ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೇ ಸಾಕ್ಷಿಗಳು. ನೋಡಿ, ಅವನೆಲ್ಲ ಮಂತ್ರಿಗಳನ್ನ ಸೇರಿಸಿಕೊಂಡಿದ್ದಾನಲ್ಲ, ಅವ್ರಿಗೆ ಹೇಳ್ತಾ ಇದ್ದಾನೆ, ಯಾರಾದ್ರೂ ಯಾದವರು ನನ್ನಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರು ಇದ್ದಾರಾ? ಪ್ರತಿಯೊಬ್ಬರು ನನ್ನ ಮೇಲೆ ದ್ವೇಷವನ್ನು ಮಾಡುವವರೇ ಆಗಿದ್ದಾರೆ. ಆ ಕಾರಣದಿಂದ ನನ್ನ ತಂದೆಯಾದ ಉಗ್ರಸೇನನನ್ನ ಸೇರಿಸಿಕೊಂಡು ನನ್ನ ಅಜ್ಜನಾದಂತಹ ಆಹುಕನನ್ನ, ವಂಚಕನಾದಂತಹ ವಸುದೇವ, ಇವರೆಲ್ಲ ನೋಡಿ ಯಾದವರ ವಂಶದವರೇ. ಎಲ್ಲ ಈ ಯಾದವರ ವಂಶದವರು ನನಗೆ ಎಂದಿಗೂ ಕೂಡ ನನ್ನ ಬಾಲ್ಯದಿಂದ ಆರಂಭಿಸಿಕೊಂಡು ಎಲ್ಲರೂ ನನಗೆ ಅನರ್ಥವನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಯಾರು ನಮಗೆ ಅನರ್ಥವನ್ನು ಮಾಡ್ತಾ ಇದ್ದಾರೋ ಅಂತಹ ಇವರೆಲ್ಲರನ್ನ ಸಂಹಾರ ಮಾಡಿದರೆ ನನಗೆ ಯಾವ ಬಂಧು ಹತ್ಯಾ ದೋಷ ಬರೋದಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಇವರು ನನ್ನ ಬಂಧುಗಳೇ ಅಲ್ಲ. ನನ್ನ ತಂದೆ ಯಾರು ಅಂತಂದ್ ಹೇಳಿದ್ರೆ ಗಂಧರ್ವ. ಆ ಗಂಧರ್ವನಿಂದ ಹುಟ್ಟಿದಂತಹ ನನಗೆ ಇವರನ್ನು ಕೊಂದ್ರೆ ಏನು ಪಾಪವೇ ಇಲ್ಲ. ನನಗೆ ಇವರು ಬಂಧುಗಳಾಗಿದ್ರಲ್ವಾ, ಇವರನ್ನ ಕೊಂದ್ರೆ ಬಂಧು ಹತ್ಯಾ ದೋಷ ಬರೋದು. ನಾನು ಉಗ್ರಸೇನನಿಂದ ಹುಟ್ಟಿದವನೇ ಅಲ್ಲ, ಗಂಧರ್ವನಿಂದ ಹುಟ್ಟಿದವನು. ಅದರಿಂದ ಈ ವಸುದೇವ, ದೇವಕಿ ಮುಂತಾದವರು ಯಾರೂ ನನ್ನ ಬಂಧುಗಳಲ್ವೇ ಅಲ್ಲ. ಹಾಗಾಗಿ ನೀವು ಮುಷ್ಟಿಕ, ಚಾಣೂರ, ನೀವೆಲ್ಲರೂ ಕೂಡ ಮಲ್ಲ ಯುದ್ಧಕ್ಕೆ ಸಿದ್ಧರಾಗಿ. ಮಾವುತ, ನೀನು ಆ ಕೋಲಯಾಪೀಡ ಎಂಬಂತಹ ಆನೆಯನ್ನ ಸರಿಯಾಗಿ ಕಟ್ಟಿ ಕೃಷ್ಣರಾಮರು ಬಂದಾಗ ಅವ್ರ ಮೇಲೆ ಏರಿಸಿ ಅವರಿಬ್ಬರನ್ನ ತುಳಿಸಿ ಅಪ್ಪಚ್ಚಿ ಮಾಡಿಬಿಡು. ಕೇಶಿಯನ್ನ ಆಜ್ಞಾಪನೆ ಮಾಡ್ತಾ ಇದ್ದೇನೆ. ಬಹಳ ಕ್ರೂರಿಯಾದಂತಹ ಕೇಶಿ ಇದ್ದಾನೆ. ಈ ಕೇಶಿಯಿಂದಾಗಿ ಆ ರಾಮಕೃಷ್ಣರನ್ನ ಕೊಲ್ಲಿಕ್ಕೆ ಆಜ್ಞಾಪನೆ ಮಾಡಿದ್ದೇನೆ. ಈ ಕೇಶಿ ಒಂದ್ ವೇಳೆ ಕೊಲ್ಲಿಲ್ಲ ಅಂತಂದ್ ಹೇಳಿದ್ರೆ ಆನೆಗಳಿಂದಾಗಿ ಆ ಬಾಲಕರನ್ನ ಕೊಲ್ಲಿಸ್ತೇನೆ. ಅವರೆಲ್ಲರೂ ಸತ್ತ ಮೇಲೆ ಅವರ ಎದುರಿನಲ್ಲಿ ಏನೇ ತಮ್ಮ ಮಕ್ಕಳೆಲ್ಲ ಸತ್ತಿದ್ದನ್ನು ನೋಡಿ ವಸುದೇವ, ಉಗ್ರಸೇನ, ದೇವಕ, ದೇವಕಿ ಯಾರ್ಯಾರಿದ್ದಾರೋ ಇವರೆಲ್ಲರೂ ಕೂಡ
ಇವ್ರು ಸತ್ತವರ ಹೆಸರಲ್ಲಿ ಶ್ರಾದ್ದಾದಿಗಳನ್ನು ಮಾಡ್ಲಿ, ಮತ್ತ ಅವರನ್ನು ಕೂಡ ಯಮಸದನಕ್ಕೆ ಕಳಿಸ್ತೇನೆ ಅಂತ ವಸುದೇವ ಕಂಸ ತನ್ನ ಮಂತ್ರಿಗಳಿಗೆಲ್ಲರಿಗೂ ಕೂಡ ಈ ವಿಷಯವನ್ನ ಹೇಳ್ತಾ ಇದ್ದ. 43ನೇ ಶ್ಲೋಕ. ಇತಿ ಬ್ರುವಂತೀಂ ಪ್ರೋವಾಚ ಸ ಭೂಯಃ ಪಾಪ ಶಂಕಿತಃ ಅನುಲೋಮಃ ಸರೋಜಾಕ್ಷಿ ಮನುಷ್ಯಾಸು ದಿವೌಕಸಾಂ ನರಾಣಾಂ ದೇವಕಾಂತಾಸು ಪ್ರತಿಲೋಮೋ ಹಿ ಸಂಗಮಃ ಜಾನೀಹಿ ನಾಹಂ ಆಗಸಕೃತ್ ತೇನ ಪಂಕಜ ಗಂಧಿನಿ. ಅವಳು ಸಿಟ್ಟಿನಿಂದ ಮಾತನಾಡುವ ಭರದಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಿ ಅಂತ ಹೇಳಿದಾಗ ಧರ್ಮಶಾಸ್ತ್ರಕ್ಕೆ ಉಚಿತವಾದ ಮಾತುಗಳನ್ನೇ ಆ ಗಂಧರ್ವ ಹೇಳ್ತಾ ಇದ್ದ. ಕೆಳದ ಮನುಷ್ಯರು ದೇವತೆಗಳಿಗಿಂತ ತಾರತಮ್ಯದಲ್ಲಿ ನೀಚರಾದವರು. ನೀಚರಾದ ಮನುಷ್ಯ ಪುರುಷರ ಸಂಪರ್ಕವನ್ನ ದೇವತಾ ಸ್ತ್ರೀಯರು ಮಾಡುವ ಹಾಗಿಲ್ಲ. ಆದರೆ ಉತ್ತಮರಾದಂತ ದೇವತಾ ಪುರುಷರ ಸಂಪರ್ಕವನ್ನ ಮನುಷ್ಯ ಸ್ತ್ರೀಯರು ಮಾಡಬಹುದು. ಅದು ಅಧರ್ಮ ಅಲ್ಲ. ನಾನು ಗಂಧರ್ವ, ದೇವತಾ ಪುರುಷ, ನಾನು ಪಾಪ ಮಾಡಿದ ಹಾಗಾಗೋದಿಲ್ಲ. ಅದರಿಂದಾಗಿ ನೀನು ಗಾಬರಿ ಆಗಬೇಡ. ದೊಡ್ಡ ಪಾಪ ಮಾಡಿದ್ದೇನೆ ಅನ್ನುವ ಶಂಕೆ ನಿನ್ನ ಮನಸ್ಸಿನಲ್ಲಿ ಬೇಡ. ಅದರಿಂದ ನನ್ನ ಸಂಪರ್ಕದಿಂದ ನಿನಗೆ ಒಬ್ಬ ಮಗ ಹುಡ್ತಾನೆ. ಮಹಾ ಉತ್ಸಾಹಿಯಾದವನು, ಧೀಮಂತನಾದವನು, ಶಕ್ತಿಯುಕ್ತನಾದಂತಹ ಮಗ ನಿನಗೆ ಹುಡ್ತಾನೆ. ನನ್ನ ಮಾತು ಸುಳ್ಳು ಆಗೋದಿಲ್ಲ ಅಂತ ಈ ರೀತಿಯಾಗಿ ಆ ದ್ರುಮಿಲ ಎಂಬಂತಹ ಗಂಧರ್ವ ರಾಣಿಗೆ ಹೇಳ್ತಾ ಇದ್ದಾನೆ, ಉಗ್ರಸೇನನ ಪತ್ನಿಗೆ ಹೇಳ್ತಾ ಇದ್ದಾನೆ. ತಸ್ಮಾತ್ ಜಾಯತೆ ಪುತ್ರೋ ಮದ್ವೀರ್ಯಂ ನ ವೃಥಾ ಭವೇತ್ ಶ್ರೀಮಾನ್ ಧೀಮಾನ್ ಮಹೋತ್ಸಾಹೋ ನಮೇವಾಗ್ಜಾಯತೆ ಮೃಷ. ನನ್ನ ಮಾತುಗಳು ಎಂದಿಗೂ ಸುಳ್ಳಾಗೋದಿಲ್ಲ ಅಂತ ಈ ರೀತಿಯಾಗಿ ಹೇಳಿ ಅವಳನ್ನ ಸಂತೈಸುವ ಸಂದರ್ಭದಲ್ಲಿ ಇತ್ಯೇವಂ ವಾದಿನಂ ಕ್ರುದ್ಧ ಮಾತಾ ಮಮ ಯಶಸ್ವಿನಿ ಪ್ರಾಹ ಸಂತ್ಯಜ್ಯ ಸಂತಪ್ತ ಪಾತಿವ್ರತ್ಯಂ ಸುದುರ್ಲಭಂ. ಹೀಗೆ ವಾದ ಮಾಡ್ತಾ ಇದ್ದಾನೆ. ವಾದ ಮಾಡ್ತಾ ಇದ್ದಂತಹ ದ್ರುಮಿಲನನ್ನು ನೋಡಿ ಅವನ ಬಗ್ಗೆ ಹೇಸಿಗೆ ಉಂಟಾಯಿತು. ತನ್ನ ಪಾತಿವ್ರತ್ಯ ಎಷ್ಟು ಉತ್ತಮವಾದಂತಹದ್ದು, ಆ ಪಾತಿವ್ರತ್ಯದ ಮಹತ್ವವನ್ನ ತಿಳಿಯದೇನೆ ಇವನು ತನ್ನ ಮನಸ್ಸಿಗೆ ಬಂದ ಹಾಗೆ ತಾನು ಮಾಡಿದ ಪಾಪಗಳ ಬಗ್ಗೆ ಯೋಚನೆಯನ್ನೇ ಮಾಡದೇನೆ ತನ್ನ ತಪ್ಪುಗಳೇ ಇಲ್ಲ ಅಂತ ಮಾತನಾಡ್ತಾ ಇದ್ದಾಗ ಇವಳು ಶಾಪವನ್ನು ಕೊಡ್ತಾ ಇದ್ದಾಳೆ. ನಿಸ್ಸೇತೋರ್ಭಿನ್ನ ವೃತ್ತಸ್ಯ ಪಾಪಸ್ಯೋನ್ಮಾರ್ಗವರ್ತಿನಃ ಕ್ರೂರಸ್ತೆ ತನಯೋ ಭೂಯಾತ್ ಸಾಹಸಿ ನಿರ್ದಯೋ ಅಘೃಣಃ. ನಿಸ್ಸೇತೋ ಯಾವುದು ಧರ್ಮ ಅಧರ್ಮ ಅಂತ ರೀತಿ ರಿವಾಜುಗಳು ಕಟ್ಟುಪಾಡುಗಳೇ ಇಲ್ಲದೆ ಇರುವಂತಹ ಭಿನ್ನ ವೃತ್ತಸ್ಯ, ವೃತ್ತ ಅಂತಂದ್ರೆ ಶೀಲ, ಭಿನ್ನ ವೃತ್ತ ಅಂದ್ರೆ ಶೀಲ ಗೆಟ್ಟವನು ನೀನು, ಮಹಾ ದುಷ್ಟ, ಕೆಟ್ಟ ಮಾರ್ಗದಲ್ಲಿಯೇ ನಿನ್ನ ಇಡೀ ಜೀವನವನ್ನ ಕಳೆದವನು ನೀನು. ಇಂತಹ ಸ್ವಭಾವ ಇರುವಂತಹ ನಿನಗೆ ಹುಟ್ಟುವ ಮಗು ಒಳ್ಳೆಯ ಗುಣಗಳನ್ನು ಹೊಂದಲಿಕ್ಕೆ ಹೇಗೆ ಸಾಧ್ಯ? ಅವನು ಧರ್ಮಾಧರ್ಮಗಳ ಚೌಕಟ್ಟಿಗೆ ಒಳಗಾಗದೇ ಇರುವಂತಹ ಕುಲಗೆಟ್ಟವನು, ಶೀಲಗೆಟ್ಟವನು, ದುರ್ಮಾರ್ಗದಲ್ಲಿರುವವನು, ಕ್ರೂರಿಯಾದಂತಹ ಪಾಪಿಯಾದಂತಹ ಮಗ ನಿನ್ನಗೆ ಹುಟ್ಟುತ್ತಾನೆಯೇ ಹೊರತಾಗಿ ನೀನು ಹೇಳಿದಂತಹ ಶ್ರೀಮಂತ ಧೀಮಂತ ಮಹೋತ್ಸಾಹಿಯಾದಂತಹ ಮಗ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರದ ದುರ್ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು ದೇವತೆಗಳಿಗಾಗ್ಲಿ, ತಪಸ್ವಿಗಳಿಗಾಗ್ಲಿ, ಋಷಿಗಳಿಗಾಗ್ಲಿ, ಮುನಿಗಳಿಗಾಗ್ಲಿ ಯಾರ ಪ್ರೀತಿಗೂ ವಿಷಯರಾಗೋದಿಲ್ಲ. ಎಲ್ಲರ ಕೋಪಕ್ಕೆ ತುತ್ತಾಗ್ತಾರೆ. ಹೀಗೆ ಕ್ರುದ್ಧಳಾಗಿ ಅವಳೆಲ್ಲ ಮಾತನ್ನ ಹೇಳ್ತಾ ಇದ್ದಾಳೆ. ಅಯ್ಯೋ, ನನ್ನಿಂದ ಇವಳಲ್ಲಿ ಹುಟ್ಟುವಂತಹ ಮಗನಿಗೆ ಇಂತಹ ದುರ್ಗುಣಗಳು ಬರ್ಲಿ ಅಂತ ಇವಳು ಶಾಪ ಕೊಡ್ತಾ ಇದ್ದಾಳಲ್ಲ. ನನ್ನಿಂದ ಇವಳಲ್ಲಿ ಹುಟ್ಟುವ ಮಗು, ಇವಳ ವಂಶದಲ್ಲಿ ಹುಟ್ಟುವವರು ಯಾರಿದ್ದಾರೋ ಅವ್ರು ಎಲ್ಲರಿಗೂ ಕೂಡ ವಿರೋಧಿ ಆಗ್ಲಿ ಅಂತ ಆ ದ್ರುಮಿಲ ಅನ್ನುವ ಗಂಧರ್ವ ಶಾಪ ಕೊಟ್ಟು ತಾನು ಆಕಾಶದಲ್ಲಿ ಪರಾರಿಯಾಗಿ ಹೋಗ್ತಾ ಇದ್ದಾನೆ. ನಾನು ಗ್ರಾಹ್ಯೋ ದೇವತಾನಾಂ ದ್ವಿಜಾನಾಂಚ ತಪಸ್ವಿನಾಂ ಇತ್ತಂ ವದಂತ್ಯಾ ತಸ್ಯಾಂ ಸಾ ಕ್ರುದ್ಧಾಯಾಂ ಶಾಪ ಶಂಕಿತಃ. ಈ ರೀತಿಯಾಗಿ ತನ್ನಿಂದ ಹುಟ್ಟುವ ಗರ್ಭಕ್ಕೆ ಇಷ್ಟೆಲ್ಲ ಶಾಪವನ್ನು ಕೊಡುವ ಇವಳು ನಾನೇನಾದ್ರೂ ಇಲ್ಲೇ ಇದ್ದೆ ಅಂತಾದ್ರೆ ಮತ್ ನನಗೂ ಶಾಪ ಕೊಟ್ಬಿಟ್ಟಾಳು ಅಂತಂದುಕೊಂಡು ತಾವಕಾನಾಂ ಭವೇತ್ ಶತ್ರುಹು ಇತ್ಯುಕ್ತ್ವಾಂತರಧೀಯತ. ನಿನ್ನ ವಂಶದಲ್ಲಿ ಯಾರು ಹುಡ್ತಾರೋ ಅವ್ರು ಎಲ್ರಿಗೂ ನನ್ನಿಂದ ಹುಟ್ಟುವಂತಹ ಮಗು ಶತ್ರು ಆಗ್ಲಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ತನ್ನ ಮಗುವನ್ನ ಇಷ್ಟೆಲ್ಲ ಕುಲಕಂಟಕ ಹಾಗೆ ಹೀಗೆ ಕೆಟ್ಟವನು ಹುಡ್ತಾನೆ ಅಂತ ಇವಳು ಹೇಳಿದ್ಲಲ್ಲ, ನಿನ್ನ ಗರ್ಭದಲ್ಲಿ ಹುಟ್ಟುವಂತಹ ಮಗು
ಇನ್ನ ಯಾದವ ಕುಲದಲ್ಲಿ ಯಾರ್ಯಾರಿದ್ದಾರೋ ಅವ್ರು ಎಲ್ಲರಿಗೂ ಶತ್ರು ಆಗ್ಲಿ ಅಂತ ಅವನು ಶಾಪ ಕೊಟ್ಟು ಹೇಳ್ತಾ ಇದ್ದ. ಗತೆ ತಸ್ಮಿನ್ ಮಹೋದ್ಯಾನಾತ್ ಮಾತಾ ಮಮ ತಪಸ್ವಿನಿ. ಈ ರೀತಿಯಾಗಿ ಅವನು ಹೊರಟಾಗ ನನ್ನ ತಾಯಿ ಆ ವನದಿಂದಾಗಿ ಅರಮನೆಗೆ ಹೋಗ್ತಾಳೆ. ಹೋಗಿ ಈ ವೃತ್ತಾಂತವನ್ನು ಯಾರಿಗೂ ತಿಳಿಸ್ಲಿಕ್ಕೆ ಆಗಲಿಲ್ಲ, ತಿಳಿಲೂ ಇಲ್ಲ. ಆ ನಂತರದಲ್ಲಿ 10ನೇ ತಿಂಗಳಲ್ಲಿ ನನ್ನನ್ನ ಪಡಿತಾ ಇದ್ದಾಳೆ, ಪ್ರಸವಿಸ್ತಾ ಇದ್ದಾಳೆ. ಅಜ್ಞಾತ ವೃತ್ತಾಂತ ಗೃಹೇನೇವಾಭ್ಯಪದ್ಯತ ತತಸ್ಸ ಗರ್ಭಮಾಲಂಬ್ಯ ಕಾಲೇನೈವ ಸುಷಾವಮಾಂ. ಎಷ್ಟೋ ಕಾಲ ಆದ್ಮೇಲೆ ನನ್ನ ತಾಯಿ ನನ್ನನ್ನ ಮಗುವನ್ನಾಗಿ ಪಡಿತಾ ಇದ್ದಾಳೆ. ಈ ಕಥೆಯನ್ನು ನಮ್ಮ ತಾಯಿ ನನಗೆ ಹೇಳಿದ್ದಲ್ಲ. ಈ ಎಲ್ಲ ಕಥೆಗಳನ್ನ ನನ್ನ ಗುರುಗಳ ಸ್ಥಾನದಲ್ಲಿರುವ, ನನ್ನ ಆಪತ್ತಿನ ಸ್ಥಳದಲ್ಲಿ ನನಗೆಲ್ಲ ಬಂದು ಉಪದೇಶ ಮಾಡುವಂತಹ ನಾರದ ಮಹರ್ಷಿಗಳು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಮೊನ್ನೆ ನೋಡಿ, ರಾಮಕೃಷ್ಣರು ನಿನ್ನ ತಂಗಿಯ ಮಕ್ಕಳು ನಂದಗೋಕುಲದಲ್ಲಿ ಬೆಳೀತಾ ಇದ್ದಾರೆ, ನೀನು ಕಳಿಸಿದಂತಹ ರಾಕ್ಷಸರೆಲ್ಲರನ್ನು ಕೂಡ ಕೊಲ್ತಾ ಇರೋದು ಅವರೇ ಅಂತ ನನಗೆ ಬಂದು ಆಪತ್ತಿನ ಕಾಲದಲ್ಲಿ ನನಗೆ ಸಹಾಯ ಮಾಡಿ ಗುಪ್ತ ಸಂದೇಶವನ್ನು ಕೊಟ್ಟಂತಹ ಯಾವ ನಾರದರಿದ್ದಾರೋ ಅವರೇ ನನ್ನ ಈ ಸಂಬಂಧಿಗಳೆಲ್ಲರೂ ಕೂಡ ನನ್ನ ಹುಟ್ಟಿನ ಕರ್ತವ್ಯ ಇವೆಲ್ಲವನ್ನು, ಹುಟ್ಟಿನ ರೀತಿ, ಈ ಯಾದವರೆಲ್ಲ ನನಗೆ ಶತ್ರುಗಳಾದಂತಹ ರೀತಿ, ಇದೆಲ್ಲವನ್ನ ನಾರದರಿಂದ ನಾನು ತಿಳಿದಿದ್ದೇನೆ. ಇತಿಮೇ ನಾರದ ಪ್ರಾಹ ಕದಾಚಿತ್ ಭಗವಾನ್ ಋಷಿ ತತ ಪ್ರಭೃತ್ಯಹಂ ದ್ವೇಷ್ಮಿ ತಾನೇ ತಾನ್ ಬಂಧು ದುರ್ಜನಾನ್. ಈ ದುರ್ಜನರಾದ ಯಾದವರನ್ನ ಅವತ್ತಿನಿಂದ ದ್ವೇಷ ಮಾಡ್ತಾ ಇದ್ದೇನೆ. ಇಷ್ಟೇ ಅಲ್ಲ, ನಾನು ಅವರನ್ನು ದ್ವೇಷ ಮಾಡ್ತಾ ಇದ್ದೇನೆ ಬರೀ ನನ್ನಲ್ಲಿ ಇದು ಕೆಟ್ಟ ಗುಣ ಇದೆ ಅಂತ ಅನ್ಕೊಳ್ಬೇಡಿ. ಯಾವ್ದಾದ್ರು ಒಬ್ಬನೇ ಒಬ್ಬ ಯಾದವ ನನ್ನ ಮೇಲೆ ಏನಾದ್ರೂ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾನ, ಎಲ್ಲ ಯಾದವರು ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಕಂಸ ಹೇಳ್ತಾ ಇದ್ದಾನೆ. ಕಂಸ ಮಹಾ ದುಷ್ಟ, ಉಗ್ರಸೇನ ತಂದೆ. ಅವನು ಕಂಸನಿಗೆ ಏನ್ ಮಾಡ್ತಾನೆ? ಏನೂ ಮಾಡಿಲ್ಲ. ಇವು ಎಲ್ಲರನ್ನೂ ಕೂಡ ತನ್ನ ಸ್ವಂತ ತಂದೆಯಾದಂತಹ ಉಗ್ರಸೇನನ್ನೇ ತಾನು ರಾಜನ ಪದವಿಯಲ್ಲಿ ಕೂಡಬೇಕು ಅನ್ನುವ ಉದ್ದೇಶದಿಂದ ಜೈಲಿಗೆ ಅಟ್ಟಿದ್ದಾನೆ. ವಸುದೇವ ದೇವಕಿಯರು ಮಾಡಿದಂತಹ ತಪ್ಪಾದ್ರೂ ಏನು, ಅವರನ್ನ ಸೆರೆವಾಸದಲ್ಲಿ ಇಟ್ಟಿದ್ದಾನೆ. ಅವರ ಗರ್ಭದಿಂದ ಹುಟ್ಟುವಂತಹ ಶಿಶು ತನಗೆ ಮಾರಕವಾಗಿದೆ ಅಂತ ತಿಳಿದಾಗ ಯಾಕೆ ಆ ಶಿಶು ನನ್ನನ್ನ ಕೊಲ್ಲತ್ತೆ? ನನ್ನಲ್ಲಂತಹ ದುರ್ಗುಣಗಳೇನಿದೆ ಆ ದುರ್ಗುಣಗಳನ್ನ ನಾನು ಬಿಡಬೇಕು ಅಂತ ಯೋಚನೆ ಮಾಡದೇನೆ ಆ ಮಗುವನ್ನೇ ಕೊಂದ್ರಾಯ್ತು ಅಂತ ಮಗುವನ್ನ ಕೊಲ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಯೂಯಂ ತತ್ರ ಪ್ರಮಾಣಂ ಹಿ ದ್ವಿಷಂತ್ಯೇತೇಪಿ ಮಾಂ ಸದಾ ಉಗ್ರಸೇನಂಚ ದುರ್ಬುದ್ಧಿಂ ಆಹುಕಂಚ ದುರಾಶಯಂ. ದುಷ್ಟರು ಯಾರಿರ್ತಾರಲ್ಲ, ಆ ದುಷ್ಟರಾದಂತಹ ಎಲ್ಲ ವ್ಯಕ್ತಿಗಳು ಕೂಡ ಮತ್ತೊಬ್ಬರಲ್ಲಿ ದೋಷಗಳನ್ನು ನೋಡ್ತಾರೆಯೇ ಹೊರತಾಗಿ ತಮ್ಮ ದೋಷಗಳೇನಿದೆ ಅಂತ ಕೊನೆಯವರೆಗೂ ಅವರು ಪರಿಹಾರ ಮಾಡ್ಕೊಳ್ಳೋದಿಲ್ಲ, ಪರಿಮಾರ್ಜನ ಮಾಡಿಕೊಳ್ಳೋದಿಲ್ಲ. ಹಾಗೆ ಇವನು ಕೂಡ ತನ್ನ ತಪ್ಪೇ ಇಲ್ಲ ಅಂತಂದುಕೊಂಡು ತನ್ನ ತಪ್ಪೇ ಇಲ್ಲ ಅಂತ ಇವರೆಲ್ಲರ ಮುಂದೆ ವಾದವನ್ನು ಮಾಡ್ತಾ ಇದ್ದಾರೆ. ವಾಸುದೇವಂಚಕಿತವಂ ಅನ್ಯಾಶ್ಚ ತದುಪಾಶ್ರಯಾನ್ ಹತ್ವಾ ನ ಜಾಯತೆ ದೋಷೋ ಮಮ ಗಂಧರ್ವ ಜನ್ಮನಃ. ಇವರೆಲ್ಲ ನನ್ನ ಸಂಬಂಧಿಗಳು ಅಂತಾಗಿದ್ರೆ, ನನ್ನ ರಕ್ತ ಸಂಬಂಧಿಗಳು ಅಂತಾಗಿದ್ರೆ ಆವಾಗ ಇವರನ್ನ ಕೊಂದ್ರೆ ನನಗ ಆವಾಗ ಪಾಪ ಬರ್ತಾ ಇತ್ತು. ಆದ್ರೆ ಇವ್ರು ಯಾರನ್ನು ಕೂಡ ನಾನು ಪಡೆದೇ ಇಲ್ಲ, ನನ್ನ ಸಂಬಂಧಿಗಳೇ ಅಲ್ಲ. ಯಾಕೆ ಅಂದ್ರೆ ನಾನು ಉಗ್ರಸೇನನಿಂದ ಹುಟ್ಟಿದರಲ್ವಾ ಅವನು ಮಗ ಆಗೋದು. ನಾನು ಗಂಧರ್ವನಿಂದ ಹುಟ್ಟಿದವನು, ದೇವತೆಗಳ ಅಂಶದಿಂದ ಹುಟ್ಟಿದವನು, ನಾನು ದೇವತೆಗೆ ಸಮಾನನಾದವನು. ಇವರೆಲ್ಲರೂ ನನ್ನ ದ್ವೇಷವನ್ನು ಮಾಡ್ತಾ ಇದ್ದಾರೆ. ದ್ವೇಷಿಗಳ ಹನನವನ್ನು ಮಾಡೋದು ಕ್ಷತ್ರಿಯನ ಕರ್ತವ್ಯ. ಅದರಿಂದ ಇವರನ್ನ ಸಂಹಾರ ಮಾಡಿದರೂ ನನಗೆ ಯಾವ ಪಾಪವೂ ಇಲ್ಲ. ಅದರಿಂದ ನಿಮಗೆಲ್ಲ ಆದೇಶ ಕೊಡ್ತಾ ಇದ್ದೇನೆ, ಇವ್ರು ಯಾರು ಬಂದಿದ್ದಾರೋ, ರಾಮಕೃಷ್ಣರು ಬಂದಿದ್ದಾರೋ ಅವರೆಲ್ಲರನ್ನು ಕೊಂದು ಬಿಡಿ. ಕೇಶಿ, ನಿನಗ್ ಮೊದಲಿಗೆ ಆದೇಶ ಕೊಡ್ತಾ ಇದ್ದೇನೆ, ಆ ರಾಮಕೃಷ್ಣರನ್ನು ಕೊಲ್ಲು. ಒಂದ್ ವೇಳೆ ನಿನಗ ಅವರಿಬ್ಬರನ್ನು ಕೊಲ್ಲಿಕ್ಕಾಗ್ಲಿಲ್ಲ, ನಿನ್ನನ್ನೇನಾದ್ರೂ ಹೊಡೆದು ಕಳಿಸಿದ್ರು ಅಂತಂದ್ರೆ ಮಾವುತ ಆ ಕೋಲಯಾಪೀಡ ಅನ್ನುವ ಆನೆಯನ್ನು ತೆಗೆದುಕೊಂಡು ಬಾ, ರಾಮಕೃಷ್ಣರನ್ನ ತುಳಿದು ಚಟ್ನಿ ಮಾಡಿಸ್ಬೋದು. ತೇನಾದೇಕ್ಷ್ಯಾಮಿ ಪರುಷಂ ಹನ್ಯೇತಾಮಿತಿ ತಾವಹಂ. ಅವರಿಬ್ಬರನ್ನ ಕ್ರೂರವಾಗಿ ಕೊಲ್ಲಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಇವರೆಲ್ಲ ಯಾದವರು, ನನ್ನ ಶತ್ರುಗಳು, ನನ್ನನ್ನು ದ್ವೇಷ ಮಾಡ್ತಾ ಇರುವಂತವ್ರು. ಅಂತವರನ್ನು ಉಳಿಸಬಾರ್ದು, ಅವರನ್ನು ಕೊಲ್ಲಬೇಕು. ತಾಭ್ಯಾಂ ಹತಾಭ್ಯಾಂ ಬಾಲಾಭ್ಯಾಂ ಕುಂಜರೇಣ ಬಲೀಯಸ. ಆನೆಯಿಂದಾಗಿ ಆ ಇಬ್ಬರು ಬಾಲಕರನ್ನು ಕೊಲ್ಲಿಸ್ತೇನೆ. ಇದು ಆದ್ಮೇಲೆ ಇವರಿಬ್ಬರು ಸಾಯ್ತಾರಲ್ಲ, ಸತ್ತ ನಂತರದಲ್ಲಿ ಇವರಿಬ್ಬರ ಉದ್ದೇಶದಿಂದ ಇವರ ವಂಶದವರೆಲ್ಲ ಪ್ರೇತ ಕಾರ್ಯವನ್ನು ಮಾಡ್ತಾರೆ. ಮಾಡಿ ಆದ್ಮೇಲೆ ಅವರನ್ನು ಕೂಡ ನಂದ ವಸುದೇವ ದೇವಕಿ ಯಶೋದೆ ಇವರೆಲ್ಲರನ್ನು ಕೂಡ ಮತ್ತೆ ಕೊಲ್ಲಿಸ್ಬಿಡ್ತೇನೆ.
ಕೃತ್ವಾ ಪಾರತ್ರಿಕೀಂ ಪೂಜಾಂ ಯಾಂತು ತತ್ ಪದವೀಮಿಮೇ ವಸುದೇವೋಗ್ರಸೇನೌ ಚ ತಥಾತೌ ನಂದದೇವಕೌ ಅಂತ ಈ ರೀತಿಯಾಗಿ ಹೇಳಿ ಅವರೆಲ್ಲರೂ ಕೂಡ ಸಾಯ್ಲಿ ಅಂತ ಹೇಳಿ, ಈ ಮಕ್ಕಳನ್ನ ನಾನು ಕೊಲ್ಲಿಸ್ತಾ ಇರ್ತೇನೆ, ಯಾದವರು ಗೋಪಾಲಕರು ಎಲ್ಲರನ್ನ ಕರೆದುಕೊಂಡು ಬನ್ನಿ, ಯಾರ್ಯಾರಿದ್ದಾರೋ ಅವ್ರು ಎಲ್ಲರನ್ನು ಕೂಡ ಈ ಸ್ಟೇಜ್ ಹಾಕ್ಸಿರ್ತೇವಲ್ಲ ಆ ಕ್ರಿಕೆಟ್ ಸ್ಟೇಡಿಯಂ ಹಾಗೆ ಸ್ಟೇಡಿಯಂ ಮಾಡಿ ಎತ್ತರದ ಆಸನಗಳನ್ನು ಹಾಕಿಸಿ ಮಧ್ಯದಲ್ಲೆಲ್ಲ ಈ ಮಲ್ಲ ಯುದ್ಧಕ್ಕೆ ಅಂತ ಸಿದ್ಧ ಮಾಡಿ ಇವರನ್ನ ಮಧ್ಯದಲ್ಲಿ ಬಿಟ್ಟಾಗ ಇವರನ್ನ ಅವ್ರೆಲ್ಲರೂ ಕೂಡ ಕೊಲ್ಲೋದನ್ನ ನೋಡಿ ಅವರೆಲ್ಲರೂ ಕೂಡ ಹೊಟ್ಟೆ ಉರ್ಕೊಳ್ಳಿ, ಅವರೆಲ್ಲರೂ ಕೂಡ ಅಯ್ಯೋ ಯಾರ ಬಲದಿಂದಾಗಿ ತಾವೆಲ್ಲ ಸುರಕ್ಷಿತರಾಗಿದ್ದಾರೆ ಅಂತ ಅವ್ರಿಗಿದೆಯೋ ಅವರ ಆ ರಕ್ಷಾ ಕವಚವನ್ನೇ ನಾವು ಭೇದಿಸಿ ಬಿಡೋಣ ಅಂತ ಕಂಸ ಅವ್ರಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ. ಗೋಪಾಲ ಯಾದವಾಸ್ತೈವ ಯೇ ಚಾನ್ಯೇ ತಾನನುವ್ರತಾಃ ಪಶ್ಯಂತು ವಿವೃತೈರ್ನೇತ್ರೈಃ ಹನ್ಯಮಾನೋ ಸ್ವಧಾರಕೌ. ತಮ್ಮ ಆತ್ಮೀಯರಾದಂತಹ ಇವರೆಲ್ಲರೂ ಕೂಡ ಸಾಯುವಂತಹ ಈ ಘಟನೆಗಳನ್ನ ಅವರೆಲ್ಲ ಕಣ್ಣು ತುಂಬಿಕೊಳ್ಳಿ ಅಂತ ದುಷ್ಟನಾದಂತಹ ಕಂಸ ತನ್ನ ದುಷ್ಟಕೂಟದಲ್ಲಿರುವಂತಹ ಈ ಎಲ್ಲ ಮಂತ್ರಿಗಳನ್ನ, ಕ್ರೂರರಾದ ರಾಕ್ಷಸರನ್ನ ಇವರೆಲ್ಲರನ್ನ ಕರೆದು ಇವರಿಗೆ ಹೇಳ್ತಾ ಇದ್ದಾನೆ. ಮುಂದೆ ಆ ಯಜ್ಞಕ್ಕೆ ಅಂತಂದ್ರೆ ಇವ್ರ ಮುಂದೆ ಧನುರ್ಸಿನ ಪೂಜೆಯನ್ನು ಮಾಡಬೇಕು ಅಂತ ಆ ಜಾತ್ರೆಗೆ ಈ ಕೃಷ್ಣರಾಮನನ್ನ ಕರಿಬೇಕು, ಯಾರನ್ನ ಕಳಿಸೋದು ಅಂತ ವಿಚಾರ ಮಾಡಿ ಅಕ್ರೂರನನ್ನ ಕಳಿಸುವಂತಹ ಸಂದರ್ಭ. ಅಕ್ರೂರ ಮಹಾಕೃಷ್ಣನ ಭಕ್ತ, ಕಂಸನ ಮಧ್ಯದಲ್ಲಿರುವ ಏಕೈಕ ಕೃಷ್ಣ ಭಕ್ತ ಅಕ್ರೂರ. ಅವನು ಕೃಷ್ಣನ ಮಂತ್ರಿಯಾಗಿದ್ದ, ಅವನನ್ನ ಕಳಿಸ್ಬೇಕು ಅಂತ ಹೇಳ್ತಾರೆ. ಅವನು ಹೋಗಿ ಕೃಷ್ಣನನ್ನ ಕರೆದುಕೊಂಡು ಬರುವಂತಹ ಕಥೆ ಎಲ್ಲವೂ ಕೂಡ ಮುಂದೆ ಬರುತ್ತೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.